ವ್ಯಾಸಂಗದ ಪೀಕಲಾಟಕ್ಕೆ ಕೊಲೆಯಾದ್ಲ ಮಹಾಲಕ್ಷ್ಮಿ ಅನ್ನುವಂತಹ ಪ್ರಶ್ನೆ ಅನುಮಾನ ಇಲ್ಲಿ ಕಾಡಲು ಆರಂಭಿಸ್ತಾ ಇದೆ. ಸಲೂನ್ನಲ್ಲಿ ಕೆಲಸ ಮಾಡ್ತಿದ್ದ ಅಶ್ರಫ್ ಜೊತೆಗೆ ಮಹಾಲಕ್ಷ್ಮಿ ಆತ್ಮೀಯತೆಯಿಂದ ಇದ್ಲು. ಆ ಆತ್ಮೀಯತೆ ಯಾವ ಲೆವೆಲ್ಗಿತ್ತು ಅನ್ನೋದು ಈಗ ಪ್ರಶ್ನೆಯಾಗುತ್ತೆ. ಆದರೆ ಕೆಲ ದಿನಗಳಿಂದ ಇಬ್ಬರ ಸಂಬಂಧದಲ್ಲಿ ಬಿರುಕು ಮೂಡಿತ್ತು. ಮಹಾಲಕ್ಷ್ಮಿ ಕೊಲೆ ಬಳಿಕ ಅಶ್ರಫ್ ಈಗ ತಲೆಮರೆಸಿಕೊಂಡಿದ್ದಾರೆ. ಆದರೆ ಇಬ್ಬರ ಜಗಳದಿಂದಾಗಿ ಅವರಿಬ್ಬರು ಬೇರೆ ಬೇರೆ ಆಗಿದ್ರೆ ಅಥವಾ ತಲೆಮರೆಸಿಕೊಳ್ಳುವಂತಹ ಪ್ರಶ್ನೆ ಪ್ರಮೇಯ ಯಾಕೆ ಬರುತ್ತೆ ಅನ್ನುವಂತಹ ಕ್ವೆಶ್ಚನ್ ಇಲ್ಲಿ ಮೂಡುತ್ತೆ. ಹೀಗಾಗಿ ಅಶ್ರಫ್ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಸದ್ಯ ಅಶ್ರಫ್ನ ಹುಡುಕಾಟಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಆತನ ಮೊಬೈಲ್ ನಂಬರ್ ಅನ್ನು ಕೂಡ ಕಲೆ ಹಾಕಿದ್ದಾರೆ. ಆ ಮೊಬೈಲ್ ಟ್ರ್ಯಾಕ್ ಮಾಡುವ ಕೆಲಸವನ್ನ ಯಾವ ಲೊಕೇಶನ್ ಅಲ್ಲಿ ಸಿಗುತ್ತೆ ಅನ್ನೋದನ್ನ ಪತ್ತೆ ಹಚ್ಚುತ್ತಾರೆ. ಆನಂತರ ಅವನು ಎಲ್ಲಿರಬಹುದು ಅನ್ನೋದನ್ನ ಪೊಲೀಸರು ಆಯಾ ಇನ್ ಕೇಸ್ ಅವನೇನಾದ್ರೂ ರಾಜ್ಯ ಬಿಟ್ಟು ಹೋಗಿದ್ರೆ ಆ ರಾಜ್ಯದ ಪೊಲೀಸರಿಗೆ ಇನ್ಫಾರ್ಮ್ ಮಾಡೋ ಮೂಲಕವಾಗಿ ಆತನನ್ನ ಎಳೆದು ತರುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಆ ನಂತರದಲ್ಲಿ ಅವನ ಭಾಗಿ ಇದರಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ಪೊಲೀಸರು ತಮ್ಮದೇ ವರ್ಷನಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ. ಸದ್ಯ ಸಲೂನ್ನಲ್ಲಿ ಕೆಲಸ ಮಾಡ್ತಿದ್ದ ಅಶ್ರಫ್ ಸಲೂನ್ನಲ್ಲಿ ಇಲ್ಲ, ಎಲ್ಲೋ ಎಸ್ಕೇಪ್ ಆಗಿದ್ದಾನೆ.